ಸಮುದಾಯದಲ್ಲಿ ಗಣಪತಿ ಪೂಜೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ವಿಘ್ನ ನಿವಾರಣೆ ಶಕ್ತಿ ಗಣಪತಿ ದೇವರಿಗೆ ಇದೆ ಎಂದು ಮಾಜಿ ಸಚಿವ ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡೆಪ್ಪ ಕಾಶೆಂಪುರ್ ಅವರು ಹೇಳಿದರು. ಬೀದರ್ ನಗರದ ಗಾಂಧಿಗಂಜ್ ಆವರಣದಲ್ಲಿ ಶ್ರೀ ವರಸಿದ್ಧಿ ವಿನಾಯಕ ಗಣೇಶ ಮಂಡಳಿ ವತಿಯಿಂದ ಪ್ರತಿಷ್ಠಾಪಿಸಿದ ಗಣೇಶ ಮೂರ್ತಿ ನಗರದ ಶ್ರೀ ಸಾಯಿ ಶಿಕ್ಷಣ ಸಂಸ್ಥೆ ಸಾಯಿ ಸ್ಕೂಲ್ ಆವರಣದಲ್ಲಿ ಪ್ರತಿಷ್ಠಾಪಿಸಿದ ಬೀದರ್ ಕಾರಂಜ ಗಣೇಶ ಮೂರ್ತಿಗಳ ದರ್ಶನ ಪಡೆದು ಪೂಜೆ ಸಲ್ಲಿಸಿದ ಬಳಿಕ ಮಂಗಳವಾರ ಅವರು ಮಾತನಾಡಿದರು. ದುಬೈನಲ್ಲಿ ಪ್ರತಿಷ್ಠಾಪನೆ ಮಾಡಿದಂತೆ ನಮ್ಮ ಬೀದರ್ನಲ್ಲೂ ಕೂಡ ಅನೇಕ ವರ್ಷಗಳಿಂದ ದೊಡ್ಡ ಪ್ರಮಾಣದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ. ಅರ್ಥಪೂರ್ಣವಾಗಿ ಪೂಜೆ ಕಾರ್ಯಕ್ರಮವನ್ನು ಮಾಡಿ ವಿಜೃಂಭಣೆಯೊಂದಿಗೆ ವಿಸರ್ಜನೆ ಮಾಡಲಾಗುತ್ತಿದೆ. ಗಣೇಶ ಮೂರ್ತಿ ಪ್ರತಿಷ್ಠಾಪನೆಯಿಂದ ವಿಸರ್ಜನೆ ಕಾರ್ಯಕ್ರಮವರೆಗೂ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತದೆ. ಈ ಬಾರಿ ನಾನು ಬೀದರ್ ನಗರದ ಗಾಂಧಿಗಂಜ್ ಆವರಣದಲ್ಲಿ ಶ್ರೀ ಸಾಯಿ ಶಿಕ್ಷಣ ಸಂಸ್ಥೆ ಸಾಯಿ ಸ್ಕೂಲ್ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿರುವ ಗಣಪತಿ ದೇವರ ದರ್ಶನ ಪಡೆಯುತ್ತಿದ್ದೇನೆ. ದೊಡ್ಡ ಮಟ್ಟದ ಗಣೇಶ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತಿದೆ. ಆಯು ಆರೋಗ್ಯ ಸಕಲ ವಿಶೇಷವಾಗಿ ಕರ್ನಾಟಕದಲ್ಲಿ ಅದು ಬೀದರ್ನಲ್ಲಿ ಒಂದು ರೀತಿ ಯಾವ ಥರ ಮುಂಬೈನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಗಣೇಶಿಗೆ ಕೂಡಿಸಿ ಅದಕ್ಕೆ ಮೆರವಣಿಗೆ ಮುಖಾಂತರ ಭಾಳ ವಿಜೃಂಭಣೆಯಿಂದ ಮಾಡ್ತಾರೆ. ಅದೇ ರೀತಿ ನಮ್ಮ ಬೀದರ್ನಲ್ಲಿ ಭಾಳ ತಲೆ ಮಾಂತರದಿಂದ ಇವತ್ತೇನದಲ್ಲ ಎಲ್ಲ ಕಡೆ ಸುಮಾರು ಓಣೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗಣೇಶ ಕೂಡಿಸಿ ದಾಸೋಹ ಬೇರೆ ಬೇರೆ ಪೂಜಾ ಪುರಸ್ಕಾರ ಮಾಡೋ ಮುಖಾಂತರ ಇವತ್ತು ನಾವೇನದಲ್ಲ ಇವತ್ತು ಗಾಂಧಿಗಂಜು ಅದರಲ್ಲ ನಮ್ಮ ಅಧ್ಯಕ್ಷರು ನಾರಾಯಣರವರು ನಮ್ಮ ಶ್ಯಾಮ್ರವರು ಎಲ್ಲರೂ ನಮ್ಮ ಅಧ್ಯಕ್ಷರು ಎಲ್ಲರ ಜೊತೆಯಲ್ಲಿ ನಾವು ಇವತ್ತು ಬಂದು ಈ ವರ ಸಿದ್ಧಿ ವಿನಾಯಕ ದೇವ್ರದ್ದು ದರ್ಶನ ತಗೊಂಡು ಅದು ವಿಶೇಷವಾಗಿ ಏನು ಕೇದಾರ್ ನಾಥ್ ಒಂದು ಫುಲ್ ಅದೇ ಒಂದು ಮಂಟಪ ಕ್ರಿಯೇಟ್ ಮಾಡಿ ಬೀದರ್ನಲ್ಲಿ ಎರಡು ಕೇದಾರನೆಲ್ಲ ಇವೆಲ್ಲ ನೋಡಿದರೆ ಆ ಹಿಮಾಲಯನೇ ನಮ್ಮ ಬೀದರ್ ಬಂದದೇನೋ ಎಂಬ ನಿಟ್ಟಿನಲ್ಲಿ ಇವತ್ತು ನಮ್ಮ ಜನ ಎಲ್ಲ ಅಷ್ಟೊಂದು ಒಳ್ಳೆ ರೀತಿಯಿಂದ ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ನಾನು ಆ ಗಣಪತಿ ದೇವರಲ್ಲಿ, ಯಾಕಂದರೆ ನಮ್ಮ ಒಂದು ಹಿಂದೂ ಪರಂಪರೆಯಲ್ಲಿ ಮೊದಲೇನದಲ್ಲ ನಾವು ಗಣಪತಿ ಪೂಜೆ ಮಾಡಿ ಬೇರೆದೆಲ್ಲ ಮಾಡ್ತೀವಿ. ಹಾಗಾಗಿ ಆ ವಿಘ್ನ ನಿವಾರಣೆ ಮಾಡುವಂಥ ಶಕ್ತಿ ಆ ಗಣಪಗಿದೆ. ಅದಕ್ಕೆ ಅವ್ರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ, ಸಮಸ್ತ ನಮ್ಮ ಬೀದರ್ ಜನತೆಗೆ ಶಾಂತಿ ಸಮೃದ್ಧಿ ಅಭಿವೃದ್ಧಿ ಕೊಟ್ಟು ಹಾರೈಸಲಿ ಅಂತ ಹೇಳಿ, ಮತ್ತು ಇದೇ ರೀತಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಉತ್ಸವ ಬೆಳೀಲಿ ಎಂಬ ನಿಟ್ಟಿನಲ್ಲಿ ಗಣಪತಿಯವರ ಹತ್ರ ನಾನು ಇದು ಮಾಡಿಕೊಂಡು ಏನೊಂದು ಸನಾತನ ಒಂದು ಉಳಿಯೋಗೋಸ್ಕರ ಏನು ಜನ ಎಲ್ಲ ಇಷ್ಟೊಂದು ಶ್ರಮ ಪಡ್ತಾ ಇದ್ದಾರೆ, ಅವ್ರಿಗೆ ಇನ್ನೂ ಆ ದೇವ್ರ ಶಕ್ತಿ ಕೊಡಲಿ ಅಂತೇಳಿ ನಾನು ಕೇಳ್ಕೊಂಡು ಮತ್ತೊಂದು ಸಲ ತಮಗೆಲ್ಲರಿಗೆ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯ ಕೋರಿ ದೇವ್ರ ಹತ್ರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ